ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೀನ ರಾಶಿಯವರಿಗೆ ಗುರುಬಲದಿಂದ ರಾಜಯೋಗ ಅಂತಲೇ ಹೇಳ್ಬೋದು. ಆಗಿದ್ದರೆ ಸ್ನೇಹಿತರೆ, ಗುರುಬಲದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗ್ಬೋದು, ಹಣಕಾಸಿನಲ್ಲಾಗ್ಬೋದು, ನಿಮ್ಮ ವೃತ್ತಿ ಜೀವನದಲ್ಲಾಗ್ಬೋದು, ಏನೆಲ್ಲ ಬದಲಾವಣೆಯನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು, ತೊಂದರೆಗಳು ಏನೇ ಇದ್ದರೂ ಕೂಡ ಸಂಪೂರ್ಣ ಆಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಸ್ನೇಹಿತರೆ, ಈ ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿರುವಂತಹ ಮೀನರಾಶಿಯವರಿಗೆ ಸ್ನೇಹಿತರೆ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡುತ್ತಾ, ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಹಿತೈಷಿಗಳು ಯಾರೇ ಆಗಿದ್ರೂ ಕೂಡ ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ಈ ತಿಂಗಳಲ್ಲಿ ಮೀನರಾಶಿಯವರಿಗೆ ಮಾಸಿಕ ಭವಿಷ್ಯ ಮೇ 2026 ಮೇ 8ನೇ ತಾರೀಕಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಒಟ್ಟಾರೆಯಾಗಿ ಸಾರಾಂಶವನ್ನು ಹೇಳೋದಾದರೆ ಮೀನರಾಶಿಯವರಿಗೆ ಆರ್ಥಿಕ ವೃದ್ಧಿ, ವಾಕ್ ನಿಯಂತ್ರಣ ಅಂತಲೇ ಹೇಳಬಹುದು. ಮೇ 11ರಂದು ದ್ವಿತೀಯ ಸ್ಥಾನದಲ್ಲಿ 2ನೇ ಮನೆಯಲ್ಲಿ ಕುಜನು ಸ್ವಕ್ಷೇತ್ರ ಬಲವನ್ನು ಹೊಂದುವುದರಿಂದ ಆರ್ಥಿಕ ಪರಿಸ್ಥಿತಿ ಅದ್ಭುತವಾಗಿ ಸುಧಾರಿಸುತ್ತದೆ. ಆದರೆ ವಾದ ವಿವಾದಗಳು ಇದ್ದರೆ ಸಂಬಂಧಗಳು ಹಾಳಾಗುತ್ತವೆ. ಮಾತನ್ನು ಹತೋಟಿಯಲ್ಲಿಟ್ಕೊಳ್ಬೇಕು. ಮತ್ತು ಎರಡನೇದಾಗಿ ಶತ್ರು ಮತ್ತು ಜಯ ಧೈರ್ಯ ಅಂತಲೇ ಹೇಳಬಹುದು. ಶತ್ರುಗಳ ಮೇಲೆ ಜಯವನ್ನು ನೋಡಲಿದ್ದೀರಿ ಸ್ನೇಹಿತರೆ. ಮೇ 15ರಿಂದ ಸೂರ್ಯನು 3ನೇ ಮನೆಯಲ್ಲಿ ಸಂಚರಿಸುವುದರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ದುಪ್ಪಟ್ಟಾಗುತ್ತದೆ. ಕೆಲಸಗಳಲ್ಲಿರುವಂತಹ ಅಡೆತಡೆಗಳು ದೂರವಾಗಿ ಕಾರ್ಯಸಿದ್ಧಿ ಉಂಟಾಗುತ್ತದೆ. ಇನ್ನು ಗೃಹ ಸೌಖ್ಯ ಅಂದರೆ ಮೇ 14ರಂದು ಶುಕ್ರನು 4ನೇ ಮನೆಯಲ್ಲಿ ಗುರುವಿನೊಂದಿಗೆ ಸೇರುವುದರಿಂದ ಮನೆಯಲ್ಲಿ ಪ್ರಶಂಸತೆ ನೆಲೆಸುತ್ತದೆ. ನೂತನ ವಸ್ತುಗಳು, ಸೌಕರ್ಯಗಳಿಗಾಗಿ ಸಂತೋಷದ ಖರ್ಚನ್ನು ಮಾಡುತ್ತೀರಿ ಅಂತಲೇ ಹೇಳಬಹುದು. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ಬದಲಾವಣೆಯನ್ನು ಮೀನರಾಶಿಯವರು ನೋಡಲಿದ್ದೀರಿ. ಇನ್ನು ಒಟ್ಟಾರೆಯಾಗಿ ಮೀನರಾಶಿಯವರ ಭವಿಷ್ಯವನ್ನು ನೋಡಲಾದರೆ ಮೇ ತಿಂಗಳಲ್ಲಿ ಸ್ನೇಹಿತರೆ, ಮೀನರಾಶಿಯವರಿಗೆ ಮೇ 2026ರ ಮಾಸವು ಕಳೆದ ತಿಂಗಳುಗಳಲ್ಲಿದ್ದಂತಹ ತೀವ್ರವಾದ ಶಾರೀರಿಕ ಮತ್ತು ಮಾನಸಿಕ ಒತ್ತಡಗಳಿಂದ ಉಪಶಮನ ನೀಡುವಂತಹ ಮಾಸವಾಗಿದೆ. ಜನ್ಮ ರಾಶಿಯಲ್ಲಿ ಕುಜ ಶನಿಗಳ ಸಂಯೋಗ ಮುಗಿದು ಮೇ 11ರಂದು ಕುಜನು 2ನೇ ಮನೆಗೆ ಸ್ವಕ್ಷೇತ್ರಕ್ಕೆ ಪ್ರವೇಶಿಸುವುದರೊಂದಿಗೆ ನಿಮ್ಮಲ್ಲಿ ಹೊಸ ಶಕ್ತಿ ತುಂಬುತ್ತದೆ. ಮೇ 15ರಂದು ಸೂರ್ಯನು 3ನೇ ಮನೆಗೆ ಕಾಲಿಡುವುದು ಒಂದು ಅದ್ಭುತವಾದಂತಹ ಯೋಗ. ಈ ಸೂರ್ಯನ ಸಂಚಾರವು ನಿಮ್ಮಲ್ಲಿ ಅಪಾರವಾದಂತಹ ಪರಾಕ್ರಮವನ್ನು ತುಂಬಿ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸುವಂತೆ ಮಾಡುತ್ತದೆ. ಮೇ 14ರಂದು ಶುಕ್ರನು 4ನೇ ಮನೆಯಲ್ಲಿ ನಿಮ್ಮ ಲಗ್ನಾಧಿಪತಿಯಾದ ಗುರುವಿನೊಂದಿಗೆ ಸೇರುವುದು ಗೃಹದಲ್ಲಿ ಆನಂದವನ್ನು, ಸೌಖ್ಯವನ್ನು ಹೆಚ್ಚಿಸುತ್ತದೆ. ಆದರೆ ಏಳಿನಾಟ ಶನಿಯ ಪ್ರಭಾವದಿಂದಾಗಿ ಕೆಲಸಗಳಲ್ಲಿ ಒಂದು ಶಿಸ್ತು, ತಾಳ್ಮೆ ಪಾಲಿಸುವುದು ಎಂದಿನಂತೆ ಅಗತ್ಯ ಅಂತಲೇ ಹೇಳಬಹುದು. ಸ್ನೇಹಿತರೆ, ಇದನ್ನೆಲ್ಲ ನೋಡುವ ಕಾರಣ ಗ್ರಹಗಳ ಸಂಚಾರದಿಂದ ಸಾಕಷ್ಟು ಬದಲಾವಣೆಯನ್ನು
ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ. ಇನ್ನು ಮೇ ತಿಂಗಳಲ್ಲಿ ಮೀನರಾಶಿಯವರಿಗೆ ಪ್ರಮುಖ ಗ್ರಹ ಸಂಚಾರಗಳು ಹೇಗಿರಲಿದೆ, ಅವುಗಳ ಅಧಿಪತ್ಯಗಳು ಹೇಗಿರಲಿದೆ ಅಂದರೆ, ಮೊದಲನೇದಾಗಿ ಶನಿ 11 ಮತ್ತು 12ನೇ ಮನೆಯ ಅಧಿಪತಿಯಾಗಿರುವ ಶನಿ 1ನೇ ಮನೆಯಲ್ಲಿ ಮೀನದಲ್ಲಿ ಯಥಾಸ್ಥಿತಿಯಲ್ಲಿ ಸಂಚರಿಸುತ್ತದೆ. ಏಳಿನಾಟ ಶನಿಯ ಮಧ್ಯ ಹಂತ, ಶಾರೀರಿಕ ಶ್ರಮ, ಜವಾಬ್ದಾರಿಗಳು, ಸೋಮಾರಿತನ, ಮಾನಸಿಕ ಒತ್ತಡ ಅಂತಲೇ ಹೇಳಬಹುದು. ಇನ್ನು ಕುಜ 2 ಮತ್ತು 9ನೇ ಮನೆಯ ಅಧಿಪತಿ ಕುಜ 2ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚರಿಸುತ್ತದೆ. ಮೇ 11ರಿಂದ ಧನಸ್ಥಾನದಲ್ಲಿ ಕುಜ ಬಲವಾದ ಆರ್ಥಿಕ ಸ್ಥಿತಿ, ಪಿತ್ರಾರ್ಜಿತ ಲಾಭ, ಕಠಿಣ ಮಾತು, ಕೋಪ ಹೆಚ್ಚಾಗಲಿದೆ. ಇನ್ನು ಸೂರ್ಯ 6ನೇ ಮನೆಯ ಅಧಿಪತಿಯಾಗಿರುವ ಸೂರ್ಯ 2ನೇ ಮನೆ ಮತ್ತು 3ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚರಿಸುತ್ತದೆ. ಮೇ 14ರವರೆಗೆ 2ರಲ್ಲಿ ಉಚ್ಚ ಧನ ಲಾಭ, ಮೇ 15ರಿಂದ 3ರಲ್ಲಿ ಧೈರ್ಯ, ಶತ್ರುಗಳ ಜಯ, ಕಾರ್ಯಸಿದ್ಧಿ ಅಂತಲೇ ಹೇಳಬಹುದು. ಇನ್ನು ಬುಧ 4 ಮತ್ತು 7ನೇ ಮನೆಯ ಅಧಿಪತಿಯಾಗಿರುವಂತಹ ಬುಧ 3ನೇ ಮನೆಯಲ್ಲಿ ಮೇ 15ರಿಂದ ವೃಷಭ ರಾಶಿಯಲ್ಲಿ ಸಂಚರಿಸುತ್ತಿದೆ. ಸಂವಹನದ ವೃದ್ಧಿ, ಸಣ್ಣ ಪ್ರಯಾಣಗಳ ಮೂಲಕ ವ್ಯಾಪಾರ ಒಪ್ಪಂದಗಳು. ಇನ್ನು ಶುಕ್ರ 3 ಮತ್ತು 8ನೇ ಮನೆಯ ಅಧಿಪತಿಯಾಗಿರುವಂತಹ ಶುಕ್ರ 4ನೇ ಮನೆಯಲ್ಲಿ ಮೇ 14ರಿಂದ ಮಿಥುನದಲ್ಲಿ ಸಂಚರಿಸುತ್ತದೆ. ಗೃಹ ಸೌಖ್ಯ, ವಾಹನದ ಲಾಭ, ಕುಟುಂಬದಲ್ಲಿ ಅನ್ಯೂನ್ಯತೆ ಹೆಚ್ಚಾಗಲಿದೆ ಅಂತಲೇ ಹೇಳಬಹುದು. ಇನ್ನು ಮೇಯ್ನ್ ಆಗಿ ಗುರು ಸ್ನೇಹಿತರೆ, 1 ಮತ್ತು 10ನೇ ಮನೆಯ ಅಧಿಪತಿಯಾಗಿರುವಂತಹ ಗುರು 4ನೇ ಮನೆಯಲ್ಲಿ ಮಿಥುನದಲ್ಲಿ ಯಥಾಸ್ಥಿತಿಯಲ್ಲಿ ಸಂಚರಿಸುತ್ತದೆ. ಇದು ನಿಮ್ಮ ಲಗ್ನಾಧಿಪತಿ ಅಂತಲೇ ಹೇಳ್ಬೋದು. ವೃತ್ತಿಯಲ್ಲಿ ಸ್ಥಿರತೆ, ಮಾನಸಿಕ ಪ್ರಶಾಂತತೆ, ತಾಯಿಗೆ ಶುಭ ಅಂತಲೇ ಹೇಳಬಹುದು. ಹಾಗಿದ್ರೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೀನರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂತ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇದರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡ್ಬೋದು. ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ಒಂದನೇದಾಗಿ ಹೇಳೋದಾದರೆ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ. ಮೀನರಾಶಿಯವರಿಗೆ ಲಗ್ನದಲ್ಲಿ ಶನಿಯ ಸಂಚಾರದಿಂದಾಗಿ ಆಫೀಸ್ನಲ್ಲಿ ಕೆಲಸಗಳು ಸ್ವಲ್ಪ ನಿಧಾನವಾಗಿ ಸಾಗಿದರೂ 4ನೇ ಮನೆಯಲ್ಲಿ ಕರ್ಮಾಧಿಪತಿಯಾದಂತಹ 10ನೇ ಅಧಿಪತಿಯಾದ ಗುರು ಇರುವುದರಿಂದ ನಿಮ್ಮ ಉದ್ಯೋಗಕ್ಕೆ ಬಲವಾದ ರಕ್ಷಕವಚ. ಮೇ 15ರಿಂದ ಸೂರ್ಯನು 3ನೇ ಮನೆಗೆ ಉಪಚಯ ಸ್ಥಾನ ಅಂತಲೇ ಹೇಳಬಹುದು ಪ್ರವೇಶಿಸುವುದರಿಂದ ವೃತ್ತಿಪರವಾಗಿ ಅದ್ಭುತವಾದ ಅನುಕೂಲತೆ ಉಂಟಾಗುತ್ತದೆ. ಸೂರ್ಯನು 6ನೇ ಮನೆಯ ಅಂದರೆ ಶತ್ರು ಸೇವಸ್ಥಾನ ಅಂತಲೇ ಹೇಳ್ಬೋದು ಅಧಿಪತಿಯಾಗಿರುವುದರಿಂದ 3ನೇ ಮನೆಯಲ್ಲಿ ಸೂರ್ಯನ ಸಂಚಾರ ನಿಮ್ಮಲ್ಲಿ ಸ್ಪರ್ಧಾತ್ಮಕ ಮನೋಭಾವವನ್ನು ಹೆಚ್ಚಿಸುತ್ತದೆ. ಸಹೋದ್ಯೋಗಿಗಳು ಅಥವಾ ಶತ್ರುಗಳು ನಿಮ್ಮ ಹತ್ತಿರಕ್ಕೂ ಕೂಡ ಬರಲಾರರು. ನೀವು ತೆಗೆದುಕೊಳ್ಳುವಂತಹ ಧೈರ್ಯಶಾಲಿ ನಿರ್ಧಾರಗಳು ಅಧಿಕಾರಗಳು ಮೆಚ್ಚುಗೆಗೆ ಪಾತ್ರರಾಗುತ್ತವೆ. ಅಂದುಕೊಂಡ ಗುರಿಗಳನ್ನು ಯಾವುದೇ ಅಡೆತಡೆಗಳಿಲ್ಲದೆ ತಲುಪುತ್ತೀರಿ ಅಂತಲೇ ಹೇಳಬಹುದು. ಗ್ರಹಗಳ ಸಂಚಾರದಿಂದ ನಿಮ್ಮ ಕೆರಿಯರಲ್ಲಿ ಏನೆಲ್ಲ ಬದಲಾವಣೆಯನ್ನು ಮೀನರಾಶಿಯವರು ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ವ್ಯವಹಾರದ ಬಗ್ಗೆ, ವ್ಯಾಪಾರದ ಬಗ್ಗೆ, ಪಾಲುದಾರಿಕೆಯ ಬಗ್ಗೆ, ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ ಮೀನರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸುತ್ತಿದೆ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, ವ್ಯಾಪಾರಸ್ಥರಿಗೆ ಇದು ಬಹಳ ಉತ್ಸಾಹಭರಿತ ಸಮಯ. ಸಪ್ತಮಾಧಿಪತಿಯಾದಂತಹ ವ್ಯಾಪಾರಕಾರಕ ಬುಧನು ಮೇ 15ರ ನಂತರ 3ನೇ ಮನೆಯಲ್ಲಿ ಸಂಚರಿಸುವುದರಿಂದ ಮಾರ್ಕೆಟಿಂಗ್, ಸೇಲ್ಸ್ ಮತ್ತು ಕಮ್ಯುನಿಕೇಷನ್ ಕ್ಷೇತ್ರಗಳಲ್ಲಿರುವವರಿಗೆ ಹೊಸ ಕ್ಲೈಂಟ್ಗಳು ಸಿಗುತ್ತಾರೆ. ವ್ಯಾಪಾರ ವಿಸ್ತರಣೆಗಾಗಿ ನೀವು ಮಾಡುವ ಪ್ರಯಾಣಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ. ಮೇ 11ರಂದು ಧನಾಧಿಪತಿಯಾದ ಕುಜನು 2ನೇ ಮನೆಯಲ್ಲಿ ಬಲವಾಗಿರುವುದರಿಂದ ನೀವು ಮಾಡುವಂತಹ ವ್ಯಾಪಾರದ ಒಪ್ಪಂದಗಳು ಆರ್ಥಿಕವಾಗಿ ಲಾಭದಾಯಕವಾಗಿರುತ್ತವೆ. 4ನೇ ಮನೆಯಲ್ಲಿ ಶುಕ್ರನಿರುವುದರಿಂದ ಆಟೋಮೊಬೈಲ್ಸ್, ಇಂಟೀರಿಯರ್ ಡಿಸೈನಿಂಗ್ ಮತ್ತು ರಿಯಲ್ ಎಸ್ಟೇಟ್ ವ್ಯಾಪಾರಿಗಳು ಸ್ನೇಹಿತರೆ ದುಪ್ಪಟ್ಟು ಲಾಭವನ್ನು ಪಡೆಯುತ್ತಾರೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೊಸದಾಗಿ ವ್ಯಾಪಾರವನ್ನು ಶುರು ಮಾಡುವವರು ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಉತ್ತಮ ದಿನಗಳು ಅಂತಲೇ ಹೇಳ್ಬೋದು. ಅದರಿಂದ ಲಾಭವನ್ನು ನೋಡಲಿದ್ದೀರಿ, ಶುರು ಮಾಡಬಹುದು. ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಆರ್ಥಿಕವಾಗಿ ಈ ತಿಂಗಳು ಒಂದು ಮೈಲಿಗಲ್ಲು. ಮೇ 11ರಂದು ಧನ ಮತ್ತು ಸ್ನೇಹಿತರೆ ಲಾಭಾಧಿಪತಿಯಾದಂತಹ ಕುಜನು ತನ್ನ ಸ್ವಂತ ಮನೆಗೆ 2ನೇ ಮನೆಗೆ ಮೇಷರಾಶಿಗೆ ತಲುಪುತ್ತಾನೆ.
ಧನಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಕುಜನು ಅಖಂಡವಾದ ಧನಯೋಗವನ್ನು ನೀಡುತ್ತಾನೆ. ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗುತ್ತದೆ. ಮೇ 14ರವರೆಗೆ 2ನೇ ಮನೆಯಲ್ಲಿ ಉಚ್ಚ ಸೂರ್ಯನ ಪ್ರಭಾವದಿಂದ ನಿಮ್ಮ ಆಸ್ತಿಗಳ ಮೌಲ್ಯ ಹೆಚ್ಚಾಗುವುದು ಅಥವಾ ಮಾರಾಟದ ಮೂಲಕ ಭಾರಿ ಲಾಭಗಳು ಉಂಟಾಗುತ್ತವೆ. ಹಿಂದೆ ನಿಂತು ಹೋಗಿದ್ದಂತಹ ಹಳೆಯ ಬಾಕಿಗಳು ವಸೂಲಿಯಾಗುತ್ತವೆ. ಆದರೆ ಲಗ್ನದಲ್ಲಿ ಶನಿ ಇರುವುದರಿಂದ ಸಂಪಾದಿಸಿದ ಹಣವನ್ನು ಭವಿಷ್ಯಕ್ಕಾಗಿ ಜಾಗರೂಕತೆಯಿಂದ ಉಳಿತಾಯ ಮಾಡುವುದು ಬಹಳ ಮುಖ್ಯ ಸ್ನೇಹಿತರೆ. ಹಣಕಾಸಿನಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗಬಹುದು. ಸ್ವಲ್ಪ ಮಟ್ಟಿಗೆ ಉಳಿತಾಯವನ್ನು ಮಾಡುವುದು ಜಾಣತನ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ಮೀನರಾಶಿಯವರು ನೋಡಲಿದ್ದೀರಿ ಅಂದರೆ, ಜನ್ಮ ರಾಶಿಯಲ್ಲಿ ಏಳನಾಟಿ ಶನಿ ಇರುವುದರಿಂದ ಶಾರೀರಿಕ ಸಮಸ್ಯೆಗಳು, ಸೋಮಾರಿತನ ಅಥವಾ ಕೀಲು ನೋವುಗಳು ಆಗಾಗ ನಿಮ್ಮನ್ನು ಕಾಡುತ್ತಿರುತ್ತವೆ. ಆದರೆ ಮೇ 11ರಂದು ಕುಜನು ಜನ್ಮ ರಾಶಿಯನ್ನು ಬಿಟ್ಟು 2ನೇ ಮನೆಗೆ ಹೋಗುವುದರಿಂದ ಮಾನಸಿಕ ಆತಂಕ ಮತ್ತು ಅಪಾಯಗಳ ಭಯ ಬಹಳಷ್ಟು ಕಡಿಮೆಯಾಗುತ್ತದೆ. ಆದರೆ 2ನೇ ಮನೆಯಲ್ಲಿರುವ ಕುಜ ಮತ್ತು ಮೇ 14ರವರೆಗೆ ಅಲ್ಲೇ ಇರುವಂತಹ ಸೂರ್ಯ ನಿಮ್ಮಲ್ಲಿ ಉಷ್ಣವನ್ನು, ಪಿತ್ತವನ್ನು ಹೆಚ್ಚಿಸುತ್ತಾರೆ. ಇದರಿಂದಾಗಿ ಕಣ್ಣುರಿ, ಬಾಯಿ ಹುಣ್ಣು ಅಥವಾ ಗಂಟಲಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಉಷ್ಣವನ್ನು ಮಾಡುವ ಪದಾರ್ಥಗಳಿಂದ ದೂರವಿದ್ದು ದ್ರವ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಎಳನೀರು ಮತ್ತು ಸ್ನೇಹಿತರೆ ಮಜ್ಜಿಗೆಯನ್ನು ಚೆನ್ನಾಗಿ ಕುಡಿಯಿರಿ. ಮೆಂತೆ ಕಾಳುಗಳನ್ನು ನೆನೆಯಾಗಿ ಸ್ನೇಹಿತರೆ ಬೆಳಿಗ್ಗೆ ಕುಡಿಯುವುದರಿಂದ ನೀರನ್ನು ಸ್ನೇಹಿತರೆ ಕಾಳುಗಳನ್ನು ಜಗಿಯುವುದರಿಂದನೂ ಕೂಡ ನಿಮಗೆ ತಂಪನ್ನು ನೋಡಬಹುದು. ಅಂತಂದರೆ ಉಷ್ಣ ಜಾಸ್ತಿ ಇದ್ದರೆ ಸ್ನೇಹಿತರೆ ಬೇಗ ಅದೆಲ್ಲ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡ್ಬೋದು. ಆರೋಗ್ಯಕ್ಕೋಸ್ಕರ ಪ್ರತಿದಿನ ಯೋಗ, ಧ್ಯಾನ, ಮೆಡಿಟೇಷನನ್ನು ಮಾಡಿ ತಿನ್ನುವ ಆಹಾರದ ಪದ್ಧತಿ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ. ಮಸಾಲೆ ಭರಿತ ಊಟವನ್ನು ತಿನ್ನುವುದು, ಮಸಾಲೆಯಿಂದ ಮಾಡಿದಂತಹ ಆಹಾರವನ್ನು ಸೇವಿಸುವುದು, ಸ್ನೇಹಿತರೆ ಎಣ್ಣೆಯಲ್ಲಿ ಕರಿದಂತಹ ತಿಂಡಿ ತಿನಿಸುಗಳನ್ನು ಚೆನ್ನಾಗಿ ತಿನ್ನುವುದರಿಂದನೂ ಕೂಡ ಉಷ್ಣಾಂಶ ಜಾಸ್ತಿಯಾಗಲಿದೆ. ನಿಮ್ಮ ಆರೋಗ್ಯ ಹದಗೆಡಲಿದೆ ಅಂತಲೇ ಹೇಳಬಹುದು. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ, ಕೌಟುಂಬಿಕ ಜೀವನದಲ್ಲಿ ಈ ತಿಂಗಳು ಆರ್ಥಿಕವಾಗಿ ಸಂತೋಷವಿದ್ದರೂ ನಿಮ್ಮ ಮಾತಿನ ವಿಚಾರದಲ್ಲಿ ಅತ್ಯಂತ ಎಚ್ಚರಿಕೆ ಅಗತ್ಯ. 2ನೇ ಮನೆಯಲ್ಲಿ ವಾಕ್ಸ್ಥಾನದಲ್ಲಿ ಕುಜನ ಸಂಚಾರದಿಂದಾಗಿ ನಿಮ್ಮ ಮಾತು ಕತ್ತಿಯಂತೆ ಹರಿತವಾಗಿರುತ್ತದೆ. ನೀವು ಸತ್ಯವನ್ನೇ ಹೇಳಿದರೂ ಅದು ಇತರರಿಗೆ ಅಹಂಕಾರವಾಗಿ ಕಂಡು ವಾದ ವಿವಾದಗಳಿಗೆ ದಾರಿಯಾಗುತ್ತದೆ ಅಂತಲೇ ಹೇಳಬಹುದು. ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಾಗ ಕೋಪವನ್ನು ನಿಯಂತ್ರಿಸಿಕೊಳ್ಬೇಕು. ಆದರೆ ಮೇ 14ರಂದು ಶುಕ್ರನು 4ನೇ ಮನೆಯಲ್ಲಿ ಸುಖದ ಸ್ಥಾನದಲ್ಲಿ ಪ್ರವೇಶಿಸಿ ನಿಮ್ಮ ಲಗ್ನಾಧಿಪತಿಯಾದ ಗುರುವಿನೊಂದಿಗೆ ಸೇರುವುದು ಒಂದು ಅದ್ಭುತವಾದ ಬದಲಾವಣೆ. ಮನೆಯಲ್ಲಿ ಹಬ್ಬದ ವಾತಾವರಣ ನೆಲೆಸುತ್ತದೆ. ಕುಟುಂಬದೊಂದಿಗೆ ಸೇರಿ ವಾಹನವನ್ನು ಖರೀದಿಸುವುದು ಅಥವಾ ಮನೆಯನ್ನು ಸುಂದರವಾಗಿ ಅಲಂಕರಿಸುವುದು ಮಾಡುತ್ತೀರಿ. ತಾಯಿಯ ಆರೋಗ್ಯ ಸುಧಾರಿಸುತ್ತದೆ ಅಂತಲೇ ಹೇಳ್ಬೋದು. ನಿಂತು ಹೋಗಿದ್ದಂತಹ ಶುಭ ಕಾರ್ಯಗಳು ಮತ್ತೆ ಪ್ರಾರಂಭಗೊಳ್ಳಲಿದೆ. ಸೊ ಹಾಗಾಗಿ ಸ್ನೇಹಿತರೆ ಮನೆಯಲ್ಲಿ ಒಂದು ಬಾಂಧವ್ಯ, ಸಂತೋಷ, ನೆಮ್ಮದಿ ನೆಲೆಸಲಿದೆ. ಸಣ್ಣ ಪುಟ್ಟವಾದ ವಿವಾದಗಳು ಬಂದಿದ್ದಲ್ಲಿ ಅಲ್ಲೇ ಕೂತು ಮಾತನಾಡಿ ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ. ಅದನ್ನು ದೊಡ್ಡದನ್ನು ಮಾಡೋದಕ್ಕೆ ಹೋಗಬೇಡಿ. ಸಣ್ಣ ಪುಟ್ಟ ವಾದ ವಿವಾದದಿಂದನೇ ದೊಡ್ಡ ಜಗಳಗಳಾಗಬಹುದು. ಸೊ ಹಾಗಾಗಿ ಅಲ್ಲೇ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಮೀನರಾಶಿಯವರಿಗೆ ಇನ್ನು ಮುಂದಿನದಾಗಿ ಹೇಳೋದಾದರೆ ಶಿಕ್ಷಣದ ಬಗ್ಗೆ. ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ವಿದ್ಯಾಕಾರಕನಾದ ಬುಧನು ಮೇ 15ರಿಂದ 3ನೇ ಮನೆಯಲ್ಲಿ ಸೂರ್ಯನೊಂದಿಗೆ ಸೇರುವುದರಿಂದ ಬುಧನಿತ್ಯ ಯೋಗ. ವಿದ್ಯಾರ್ಥಿಗಳ ಆಲೋಚನಾ ವಿಧಾನ ಚುರುಕಾಗಿ ಬದಲಾಗುತ್ತದೆ. ಕಳೆದ ತಿಂಗಳುಗಳಲ್ಲಿದ್ದಂತಹ ಏಕಾಗ್ರತೆಯ ಕೊರತೆ ದೂರವಾಗುತ್ತದೆ. ಲಗ್ನದಲ್ಲಿ ಶನಿ ಇರುವುದರಿಂದ ಕಷ್ಟಪಟ್ಟು ಓದುವುದರ ಹೊರತು ಬೇರೆ ದಾರಿ ಇಲ್ಲ. ಯಾರು ಸೋಮಾರಿತನವನ್ನು ಬಿಟ್ಟು ಯೋಜನಾಬದ್ಧವಾಗಿ ಓದುತ್ತಾರೋ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದ್ಭುತವಾದ ರ್ಯಾಂಕ್ಗಳನ್ನು ಸಾಧಿಸುತ್ತಾರೆ. ಕಷ್ಟಪಟ್ಟು ಓದಿ, ಆಸಕ್ತಿಯಿಂದ ಏಕಾಗ್ರತೆಯಿಂದ ಮನಸ್ಸಿನಿಟ್ಟು ಸ್ನೇಹಿತರೆ ಸೋಮಾರಿತನವನ್ನು ಬದಿಗಿಟ್ಟು ಓದುವುದರಿಂದ ಮುಂದಿನ ದಿನಗಳಲ್ಲಿ ಉನ್ನತ ಅಂಕವನ್ನು ಗಳಿಸಲಿದ್ದೀರಿ, ಒಂದು ಮಟ್ಟಕ್ಕೆ ಏರಲಿದ್ದೀರಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಪ್ರತಿದಿನ ಸ್ನೇಹಿತರೆ ಅಧ್ಯಯನದ ಕಡೆ ಗಮನ ಕೊಡಿ. ಹನುಮಾನ್ ಚಾಲೀಸವನ್ನು 11 ಬಾರಿ ಪ್ರತಿದಿನ ಹೇಳಿ. ವಿದ್ಯಾರ್ಥಿಗಳು ಭಯ, ಆತಂಕ, ತೊಂದರೆ, ಆಸಕ್ತಿ ಇಲ್ಲದೆ ಇರುವುದು ಅವೆಲ್ಲವೂ ಕೂಡ ನಿವಾರಣೆಯಾಗಲಿದೆ. ಅಧ್ಯಯನದ ಕಡೆ ಆಸಕ್ತಿ ಹೆಚ್ಚಾಗಲಿದೆ. ಕಷ್ಟಪಟ್ಟಿದರೆ ಮುಂದಿನ ದಿನಗಳಲ್ಲಿ ಅದೃಷ್ಟದ ಫಲ ಅಂತಲೇ ಹೇಳಬಹುದು.
ಸೊ ಹಾಗಾಗಿ ತಪ್ಪದೆ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದಿದ ನಂತರ ಅಧ್ಯಯನದ ಕಡೆ ಗಮನ ಕೊಡಿ ವಿದ್ಯಾರ್ಥಿಗಳು ಅಂತ ಹೇಳ್ತಾ, ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಅನುಸರಿಸುವುದರಿಂದ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಮೇ 2026ಕ್ಕೆ ಸ್ನೇಹಿತರೆ, ವೇದ ಪರಿಹಾರಗಳು ಅಥವಾ ಜ್ಯೋತಿಷ್ಯದ ಪರಿಹಾರಗಳನ್ನು ಅನುಸರಿಸುವುದರಿಂದ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಏಳಿನಾಟ ಶನಿಯ ಸೋಮಾರಿತನವನ್ನು ಕಳೆದುಕೊಂಡು 2ನೇ ಮನೆಯಲ್ಲಿ ಕುಜನಿಂದ ಬರುವಂತಹ ವಾಕ್ ದೋಷಗಳನ್ನು, ಕೌಟುಂಬಿಕ ವಿವಾದಗಳನ್ನು ನಿವಾರಿಸಿಕೊಳ್ಳಲು ಈ ಪರಿಹಾರಗಳನ್ನು ಪಾಲಿಸಿ. ಮೊದಲನೇದಾಗಿ ಹನುಮಾನ್ ಮತ್ತು ಶಿವ ಆರಾಧನೆ. ಜನ್ಮರಾಶಿಯಲ್ಲಿರುವ ಏಳಿನಾಟ ಶನಿ ದೋಷ ನಿವಾರಣೆಗೆ ಪ್ರತಿ ಶನಿವಾರ ಶಿವಾಲಯದಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಮತ್ತು ಹನುಮಾನ್ ಚಾಲಿಸವನ್ನು ಪಠಿಸಿ. ಖಂಡಿತವಾಗಿಯೂ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಇನ್ನು 2ನೇದಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ. 2ನೇ ಮನೆಯಲ್ಲಿ ಕುಜನಿಂದಾಗಿ ಮಾತಿನ ಭಿನ್ನಾಭಿಪ್ರಾಯಗಳು ಬಾರದಂತೆ ಇರಲು, ಆರ್ಥಿಕ ಲಾಭಗಳು ಸ್ಥಿರವಾಗಿರಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕೆಂಪು ಹೂಗಳಿಂದ ಪೂಜಿಸಿ. ಇನ್ನು ದತ್ತಾತ್ರೇಯ ಸಾಯಿಬಾಬಾವರ ಸೇವೆ. 4ನೇ ಮನೆಯಲ್ಲಿರುವ ಲಗ್ನಾಧಿಪತಿ ಗುರುವು ನಿಮಗೆ ರಕ್ಷಕ ಕವಚ ಅಂತಲೇ ಹೇಳಬಹುದು. ಆತನ ಬಲವನ್ನು ಹೆಚ್ಚಿಸಲು ಗುರುವಾರದಂದು ದತ್ತಾತ್ರೇಯರನ್ನು ಸ್ಮರಿಸಿ ಹಳದಿ ಬಣ್ಣದ ವಸ್ತ್ರಗಳನ್ನು ದಾನ ಮಾಡಿ. ಆದಷ್ಟು ಕಷ್ಟಗಳು ಸಮಸ್ಯೆಗಳು ನಿವಾರಣೆಯಾಗಲಿದೆ ಸ್ನೇಹಿತರೆ. ಈ ಸಣ್ಣ ಪುಟ್ಟ ಪರಿಹಾರದಿಂದಲೇ ದೊಡ್ಡ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಈ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೀನರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ, ಶನಿದೇವರ ಆಶೀರ್ವಾದ ಸಿಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.